ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಬಾಲಕೃಷ್ಣನನ್ನ ಕಣ್ತುಂಬಿಕೊಳ್ಳುವಂತಹ ಸುದಿನ ಇವತ್ತು. ನಾನಿವತ್ತು ರಾಜಾಜಿನಗರದಲ್ಲಿರುವಂತಹ ಇಸ್ಕಾನ್ ಟೆಂಪಲ್ನಲ್ಲಿದ್ದೀವಿ. ಈಗಾಗಲೇ ದೇವರ ದರ್ಶನವನ್ನ ನಿಮಗೆಲ್ಲ ಮಾಡಿಸಿದ್ದಾಯಿತು. ಇಲ್ಲೊಂದು ಪುಟಾಣಿ ಮುದ್ದು ಕೃಷ್ಣ ಇದೆ. ಸೊ ಬನ್ನಿ ಮಾತನಾಡ್ಸೋಣ. ಅವರ ತಂದೆ ತಾಯಿಗಳು ಈ ಪುಟಾಣಿ ಪಾಪುಗೆ ಕೃಷ್ಣನ ಅಲಂಕಾರವನ್ನ ಎಷ್ಟು ಮುದ್ದಾಗಿ ಕಾಣ್ತಾ ಇದನ್ನು ನೋಡಿ. ಸೊ ಬೆಣ್ಣೆ ಕೃಷ್ಣ, ಕಳ್ಳ ಕೃಷ್ಣ, ತುಂಟ ಕೃಷ್ಣ ಅಂತೆಲ್ಲ ಕೃಷ್ಣನನ್ನು ನಾವು ಹಾಡಿ ಹೊಗಳುತ್ತೇವೆ. ಅಂಥ ಪುಟಾಣಿ ಕೃಷ್ಣ ಕಾಲಿಗೆ ಗೆಜ್ಜೆ ಕೂಡ ಹಾಕಲಾಗಿದೆ. ಇನ್ನು ಮಣಿಗಳಿಂದ ಸಿಂಗಾರ ಕೂಡ ಮಾಡಲಾಗಿದೆ. ಕಿರೀಟ ಕೂಡ ಧಾರಣೆ ಮಾಡಿದ್ದಾನೆ ಈ ಪುಟಾಣಿ ಕೃಷ್ಣ. ಮೇಡಮ್ ನಮಸ್ತೆ. ಈ ನಿಮ್ಮ ಹೆಸರು? ನಾಗರತ್ನ. ಎಲ್ಲಿಂದ ಬಂದಿರೋದು? ಇಲ್ಲಿ ಮಹಾಲಕ್ಷ್ಮಿ. ಏನು ಪುಟ ಪಾಪುಗೆ ಎಷ್ಟು? 9 months. ಸೊ ಇವತ್ತು ಜನ್ಮಾಷ್ಟಮಿಯ ಸಂಭ್ರಮ. ಈ ಸಂದರ್ಭದಲ್ಲಿ ಪುಟಾಣಿ ಕೃಷ್ಣನ ವೇಷ ಹಾಕಿದ್ದೀರಾ? ಹೌದು. ಎಷ್ಟು ಖುಷಿ ಆಗ್ತದೆ? ತುಂಬ ಖುಷಿ ಆಗ್ತಿದೆ. ಫಸ್ಟ್ ವರ್ಷ. ಎಷ್ಟು ತಿಂಗಳು ಪಾಪುಗೆ? 9 months ಈಗ. ಕಾರುಣ್ಯ. ಸೊ ಪ್ರತಿ ಬಾರಿ ಇಲ್ಲಿ ಟೆಂಪಲ್ಗೆ ಬರ್ತಾ ಇರ್ತೀರಾ? ಹಾಂ, ಬರ್ತೀವಿ. ನೋಡಿ ಮುದ್ದು ಕೃಷ್ಣ ನಮ್ಮ ಟಿವಿನ ಮೈಕ್ನ ಇಟ್ಕೊಳ್ತಾ ಇದ್ದಾನೆ. ನಿಂಗೆ ಬೆಣ್ಣೆ ಬೇಕಾ? ಬೆಣ್ಣೆ ಕೊಡ್ಸೋಣ ಆಮೇಲೆ. ಅವನಿಗೂ ಮಾತಾಡೋಕೆ ಇಷ್ಟ ಆಗ್ತದೆ. ಓಕೆ, ಸೊ ಅಲಂಕಾರ ಮಾಡಿದ್ರಲ್ಲ, ಸೊ ಇನ್ನು ತರಲೆ ಮಾಡ್ತಾ ಇಲ್ವಾ? ತುಂಬ. ಸೊ ಇವತ್ತು ಹಬ್ಬದ ದಿನ ಶ್ರೀಕೃಷ್ಣನ ದರ್ಶನ ಮಾಡ್ಕೊಂಡು ಬಂದ್ರಿ ಅನ್ಸುತ್ತೆ. ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ಆ ಕೃಷ್ಣನ ನೋಡಿದಾಗ ಈ ಕೃಷ್ಣನ ಅಲಂಕಾರ ಮಾಡಿದ್ರೆ ತುಂಬಾ ಖುಷಿ. ಓಕೆ ಓಕೆ. ಸೊ ಪ್ರತಿ ಬಾರಿ ಇಲ್ಲಿಗೆ ಟೆಂಪಲ್ಗೆ ಬರ್ತಿರ್ತೀರಾ ಅಥವಾ ಇದು ಮೊದಲನೇ ಬಾರಿ ಬಂದಿರೋದಾ? ಪ್ರತಿ ವರ್ಷ. ಅಂದರೆ ಕೃಷ್ಣನ ವೇಷಧಾರಿಯಾಗಿ ಇವತ್ತು ಟೆಂಪಲ್ಗೆ ಪಾಪುನ ಕರ್ಕೊಂಬರೋದಕ್ಕೆ ಏನು ಇನ್ಸ್ಪಿರೇಷನ್ ಅಂತ? ಕೃಷ್ಣನೇ. ಕೃಷ್ಣನ ಹಾಕೊಂಡು ಇವತ್ತೇ ಬರಬೇಕು ಅಂತ ಆಸೆ ಆಗಿದೆ. ಹೌದು. ಥ್ಯಾಂಕ್ ಯು. ಸೊ ನೋಡಿದ್ರಿ, ಒಂದು ಪುಟಾಣಿ ಕಾರುಣ್ಯ, ಕೇವಲ 9 months ಅಷ್ಟೇ. ಈ ಪುಟಾಣಿಗೆ ಇವತ್ತು ಕೃಷ್ಣ ವೇಷಧಾರಿಯಾಗಿ ಇವತ್ತು ಮೊದಲ ಬಾರಿಗೆ ಅವರು ದೇವಸ್ಥಾನಕ್ಕೆ ಇಲ್ಲಿ ಕರ್ಕೊಂಬಂದಿದ್ದಾರಂತೆ. ಹಾಗಾಗಿ ಕೃಷ್ಣನ ವೇಷಧಾರಿಯಾಗಿ ಬರಬೇಕು ಅನ್ನೋ ಒಂದು ಥೀಮ್ನಲ್ಲೇ ಕರ್ಕೊಂಬಂದಿದ್ದಾರೆ ಪುಟಾಣಿ ಕೃಷ್ಣನನ್ನು. ಆ ಪುಟಾಣಿ ಕೂಡ ಯಾವುದೇ ರೀತಿ ತಂಟೆ ತರಲೆ ಮಾಡ್ತಾ ಇಲ್ಲ. ಇನ್ನು ಮತ್ತೊಬ್ಬರು ಡಿವೋಟೀಸ್ ಇದ್ದಾರೆ, ಮಾತನಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ರೇಖಾ ಅಂತ. ನಾನು ಮಾಗಡಿ ರೋಡ್ ಈಟಾ ಗಾರ್ಡನ್ಸ್ ಅಪಾರ್ಟ್ಮೆಂಟ್ನಿಂದ ಬಂದಿದ್ದೀನಿ. ನಾನು ಪ್ರತಿ ವರ್ಷ ಇಲ್ಲಿ ವೈಕುಂಠ ಏಕಾದಶಿಗೆ ಹಾಗೂ ಕೃಷ್ಣ ಜನ್ಮಾಷ್ಟಮಿ ಎರಡೂ ಸಂದರ್ಭದಲ್ಲೂ ಸಹ ವಾಲಂಟಿಯರ್ ಸರ್ವಿಸ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ವೇಣುಗೋಪಾಲ್ ಪ್ರಭು ಅವರು ನನಗೆ ಈ ಅವಕಾಶನ ಕೊಟ್ಟಿದ್ದಾರೆ. ಸೊ ಪ್ರತಿ ವರ್ಷ ನಾನು ವಾಲಂಟಿಯರ್ ಮಾಡೋಕ್ಕೆ ಬರ್ತೀನಿ. ಇದು ಜನಮರಳೋ ಜಾತ್ರೆ ಮರಳೋ ಅಲ್ವೇ ಅಲ್ಲ, ಇದು ಭಕ್ತರ ಸಮೂಹ. ಭಕ್ತರ ಒಂದಿಷ್ಟು ನಾವು ಸೇವೆ ಮಾಡಿದ್ರೆ ನಮಗೆ ಅಪಾರವಾದಂಥ ಒಂದು ರಿಟರ್ನ್ಸ್ ಬಂದೇ ಬರುತ್ತೆ ಅಂತ ನನಗನ್ಸುತ್ತೆ. ತುಂಬ ಧನ್ಯತೆಯಿಂದ ಕೂಡಿದ್ದೀನಿ. ತುಂಬ ಖುಷಿಯಾಗುತ್ತೆ. ಇಲ್ಲಿ ಬಂದು ಹೋದ್ಮೇಲಂತೂ ಒಂಥರ ಆತ್ಮ ತೃಪ್ತಿ ಸಿಗುತ್ತೆ. ಪ್ರತಿ ಬಾರಿ ಬರ್ತಿರ್ತೀರಾ? ಪ್ರತಿ ಜನ್ಮಾಷ್ಟಮಿ ಅದರಲ್ಲೂ ವಿಶೇಷವಾದಂಥ ಅಲಂಕಾರ ನೋಡ್ಕೊಂಡ್ ಬಂದ್ರಿ. ಎಷ್ಟು ಖುಷಿ ಆಯಿತು? ಒಂದು ರೀತಿ ರಾಧಾಕೃಷ್ಣರನ್ನ ಕಣ್ತುಂಬಿಕೊಳ್ಳೋದೇ ಹಬ್ಬ ಸಂದರ್ಭದಲ್ಲಿ ಒಂದು ರೀತಿ ಖುಷಿ. ಹೌದು, ತುಂಬಾ ತೃಪ್ತಿ ಸಿಗುತ್ತೆ. ಕಣ್ತುಂಬ ತುಂಬಿಕೊಂಡು ಒಳ್ಳೆ ನಾವೇ ಒಂದು ಎಲ್ಲೋ ಬೇರೆ ಲೋಕಕ್ಕೆ ಹೋದಂಗೆ ಅನಿಸುತ್ತೆ. ಭೂಲೋಕದಿಂದ ವೈಕುಂಠ ಲೋಕಕ್ಕೆ ಹೋದಷ್ಟೇ ತುಂಬ ಚೆನ್ನಾಗಿದೆ. ಕಣ್ತುಂಬ ದೇವ್ರನ್ನ ತುಂಬಿಕೊಳ್ಳೋ ಅಂಥ ಒಂದು ಅವಕಾಶ ಸಿಕ್ತು. ತುಂಬ ಥ್ಯಾಂಕ್ಸ್. ನಿಮ್ಗಳಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಕೃಷ್ಣನ ಭಕ್ತರಿಗೆ ಏನು ಹೇಳೋಕೆ ಬಯಸ್ತೀರಿ? ಅದೇ ಹೇಳಿದ್ನಲ್ಲ, ನಾವು ಎಷ್ಟು ಭಕ್ತರಾಗಿ ದೇವ್ರನ್ನ ಎಷ್ಟು ಪ್ರೀತಿ ಮಾಡ್ತೀವೋ ಅದಕ್ಕಿಂತ 4 ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ನಾವು ಯಾವತ್ತೂ ರಿಟರ್ನ್ಸ್ ಕೇಳಬಾರ್ದು, ಪ್ರತಿಫಲ ಅಪೇಕ್ಷೆಯಿಂದ ಏನೂ ಮಾಡಬಾರ್ದು. ನಮ್ಮ ಸೇವೆನ ನಾವು ಮಾಡಬೇಕು. ಅವನು ಕೊಡೋದು ಅವನು ಕೊಡ್ತಾನೆ ಭಗವಂತ. ಮತ್ತೊಮ್ಮೆ ನಮ್ಮ ವೀಕ್ಷಕರಿಗಾಗಿ ಹರೇ ಕೃಷ್ಣ ಹೇಳ್ಬೋದಾ? ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಥ್ಯಾಂಕ್ ಯು. ಸೊ ಈಗಷ್ಟೇ ಡಿವೋಟೀಸ್ ಮಾತಾಡೋದನ್ನ ನೋಡಿದ್ವಿ. ಸೊ ಇಲ್ಲೊಂದು ಮುದ್ದು ಪುಟಾಣಿ ಕೃಷ್ಣ ಮಾತಾಡನೆ. ಹಲೋ ನಮಸ್ತೆ. ಹರೇ ಕೃಷ್ಣ. ಕೃಷ್ಣ ವಾಸುದೇವ. ಕೃಷ್ಣ ವಾಸುದೇವ ಮಾತಾನೆ ಕೃಷ್ಣನಾಯ ಗೋವಿಂದಾಯ ನಮೋ ನಮಃ. ಶುಕ್ಲಂಬಿರಂ. ನೋಡಿದ್ರಿ, ಒಂದು ಪುಟಾಣಿ ಕೃಷ್ಣ ಇವತ್ತು ಸ್ಪೆಷಲ್. ಇವತ್ತು ಜನ್ಮಾಷ್ಟಮಿ ಇರೋದ್ರಿಂದಾಗಿ ಪುಟಾಣಿ ಮಕ್ಕಳನ್ನ ಕೂಡ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಬರೋದಷ್ಟೇ ಅಲ್ಲ, ಅವರಿಗೆ ಕೃಷ್ಣ ವೇಷಧಾರಿಯಾಗಿ ಇವತ್ತು ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಆ ಪರಮಾತ್ಮ ಅಂತಂದ್ರೆ ಜಗದೋದ್ಧಾರಕ, ಜಗತ್ತನ್ನು ರಕ್ಷಿಸುವಂತಹ ಒಡೆಯ. ಆತನ ಒಂದು ಕೃಪಾ ಕಟಾಕ್ಷ ನಮಗೆ ಸಿಕ್ಕಿದ್ರೆ ಜೀವನ ಪರ್ಯಂತ ಆತ ಬೆನ್ನೆಲುಬಾಗಿ ನಿಲ್ತಾನೆ ಎನ್ನುವಂತಹ ನಂಬಿಕೆ ಇದೆ. ಹಾಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದ ಭಕ್ತರು ಬರ್ತಾನೆ ಇದ್ದಾರೆ. ಪ್ರತಿಯೊಬ್ಬರು ಬರ್ತಾ ಇರೋರ ಬಾಯಲ್ಲಿ ಬರ್ತಾ ಇರೋದು ನಾಮ
ಜಪ ಒಂದೇ, ಹರೇ ಕೃಷ್ಣ ಹರೇ ರಾಮ ಅನ್ನುವಂಥ ನಾಮಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ. ಈಗಾಗಲೇ ತೋಮಾಲೆ ಸೇವೆ ಆಗಿದೆ, ತೂಗುಯಾಲೆ ಸೇವೆಗಳಾಗ್ತಾ ಇದೆ. ಜೊತೆಗೆ ಅಭಿಷೇಕ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ. ಮತ್ತಷ್ಟು ಮಾಹಿತಿಗಳನ್ನು ನೀಡ್ತಾ ಹೋಗ್ತೀವಿ. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಶಕುಂತಲಾ, TV9 ಬೆಂಗಳೂರು.